ಮತ್ತೂರು ತಾಲೂಕಿನ ಹೆಮ್ಮಣಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಳಗನಹಳ್ಳಿ ಗ್ರಾಮದಲ್ಲಿ ಅಮೃತ ಸರೋವರ ಯೋಜನೆ ಅಡಿಯಲ್ಲಿ ನಿರ್ಮಾಣಗೊಂಡಿದ್ದ ರಾಮನ ಕಟ್ಟೆ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಉದ್ಯಾನವನ ಸುಮಾರು 27 ಲಕ್ಷ ವೆಚ್ಚದ ಎಂಜಿಎನ್ಆರ್ಇಜಿ ಯೋಜನೆ ಅಡಿಯಲ್ಲಿ ನಿರ್ಮಾಣಗೊಂಡಿದ್ದು, ಈ ಒಂದು ನಮ್ಮ ಪುಟ್ಟ ಗ್ರಾಮದ ರಾಮನ ಕಟ್ಟೆ ಜಿಲ್ಲಾ ಹಾಗೂ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು, ಕೇಂದ್ರ ಸರ್ಕಾರದ ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳು ಇಲ್ಲಿಗೆ ಭೇಟಿ ನೀಡಿ ಉತ್ತಮವಾದ ನಿರ್ವಹಣೆಯನ್ನು ಮಾಡುತ್ತಿದ್ದೀರಿ ಎಂದು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ ದಿನಗಳು ಇದ್ದು, ಪ್ರಸ್ತುತ ರಾಮನ ಕಟ್ಟೆಯ ಸುತ್ತ ಗಿಡಗಂಟೆಗಳು ಬೆಳೆದು ನಿಂತಿದ್ದು ಸರಿಯಾದ ನಿರ್ವಹಣೆ ಇಲ್ಲ ಎಂದು ಗ್ರಾಮದ ಯುವಕರು ಹೆಮ್ಮಣಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ 1 ತಿಂಗಳ ಹಿಂದೆ ಸ್ವಚ್ಛತೆ ಮಾಡಬೇಕೆಂದು ಲಿಖಿತ ರೂಪದಲ್ಲಿ ಅರ್ಜಿ ಸಲ್ಲಿಸಿದರೂ ಕೂಡ ಅಭಿವೃದ್ಧಿ ಅಧಿಕಾರಿಯ ನಿರ್ಲಕ್ಷ್ಯದಿಂದ ಈವರೆಗೂ ಕೂಡ ಯಾವುದೇ ಸ್ವಚ್ಛತೆಗೊಂಡಿಲ್ಲ. ರಾಮನ ಕಟ್ಟೆ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಉದ್ಯಾನವನ ಗಿಡಗಂಟೆಗಳಿಂದ ಕೂಡಿದ್ದು, ಕೂಡಲೇ ಪಂಚಾಯಿತಿ ಅಧಿಕಾರಿಗಳು ಎಚ್ಚೆತ್ತು ಸ್ವಚ್ಛತೆಯಿಂದ ಕಾಪಾಡುವುದರ ಜತೆಗೆ ಮುಂದಿನ ಪೀಳಿಗೆಗೆ ಕೊಡುಗೆ ನೀಡಬೇಕಾಗಿದೆ ಎಂದು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಕೃಷ್ಣೇಗೌಡ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥಾಪಕ ನಂದೀಶ್ ಗೌಡ ಆಗ್ರಹಿಸಿದರು. ಹುಳುಗನಹಳ್ಳಿ ಹೆಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಹುಳುಗನಹಳ್ಳಿಯ ರಾಮನಕಟ್ಟೆ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರ ಉದ್ಯಾನವನ ಇದು ಅಮೃತ ಸರೋವರದ ಯೋಜನೆಯಡಿ ಸುಮಾರು 27 ಲಕ್ಷ ರೂಪಾಯಿಲಿ ಎಂಜಿಎನ್ಆರ್ಇಜಿ ಯೋಜನೆಯಡಿ ನಿರ್ಮಾಣಗೊಂಡಿರುವಂಥ ಕಟ್ಟೆ ಮತ್ತು ಉದ್ಯಾನವನ ಸುಮಾರು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಹಾಗೂ ರಾಷ್ಟ್ರ ಮಟ್ಟದಲ್ಲೂ ಕೂಡ ಗುರುತಿಸ್ಕೊಂಡಿದೆ. ಕೇಂದ್ರ ಸರ್ಕಾರದಿಂದನೂ ಕೂಡ ಜಲಶಕ್ತಿ ಅಧಿಕಾರಿಗಳೆಲ್ಲ ಬಂದು ನಮಗೆ ಈ ಒಂದು ರಾಮನ ಕಟ್ಟೆಯನ್ನು ನೋಡ್ಕೊಂಡೋಗಿ ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾಯಿದ್ದೀರ ಅಂತ ಹೇಳಿದಂಥ ದಿನ ಇದೆ. ಆದರೆ ಇವತ್ತು ನಮ್ಮ ಗ್ರಾಮದ ಯುವಕರು ಈಗಿರುವಂಥ ಅಭಿವೃದ್ಧಿ ಅಧಿಕಾರಿಗಳಿಗೆ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ, ಜಗದೀಶ್ರವ್ರಿಗೆ ಅರ್ಜಿ ಕೊಟ್ಟಿದ್ರು ಕೂಡ ಗ್ರಾಮಸ್ಥರು ಯುವಕರೆಲ್ಲ ಸೇರಿ ಅವರು ಯಾವುದೇ ರೀತಿಯ ಒಂದು ಕ್ರಮ ವಹಿಸಿರುವುದಿಲ್ಲ. ಇವತ್ತು ಈ ಕಟ್ಟೆ ಮತ್ತು ಉದ್ಯಾನವನ ಕೊಂಪೆಯಾಗಿ ಕಾಣಿಸ್ತಾ ಇದೆ, ತುಂಬ ನೋವಾಗ್ತಾ ಇದೆ. ದಯವಿಟ್ಟು ಕೂಡಲೇ ಈ ಒಂದು ವಾತಾವರಣ ನಿರ್ಮಾಣಗೊಂಡಿದೆ ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಸಂಬಂಧಪಟ್ಟಂಥ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನಮ್ಮ ಗ್ರಾಮಸ್ಥರು ಮತ್ತು ಯುವಕರು ಎಲ್ಲರೂ ಸೇರಿ ಅರ್ಜಿಯ ಸುಮಾರು ಆಲೆ 1 ತಿಂಗಳ ಹಿಂದೆಯೇ ಅರ್ಜಿ ಸಲ್ಲಿಸಿರ್ತಾರೆ. ರಾಮನಕಟ್ಟೆ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರ ಉದ್ಯಾನವನ ಸ್ವಚ್ಛಗೊಳಿಸಿ ಅಂತೇಳಿ ಅವರು ಯಾವುದೇ ಕ್ರಮ ಕೂಡ ವಹಿಸಿರುವುದಿಲ್ಲ.